ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತಬುಧೈರ್ದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತೋಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತಿಃ ಸತಾಂ ಭೂತಿದಃ ಸ್ವಾಂತಧ್ವಾಂತನಿಕೃಂತನೇಜಿತಮಹಾವೈಕರ್ತನಾಂಶೂರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾ श्रीमद्वसंसेवनलब्धशुद्धविद्यासुधाम्बोनिधयोमलाये कृपालवः पङ्कजनाभतीर्थाः कृपालवस्यां मयि नित्यमेषाम् श्रीभद्रमारमण सद्गिरिपादसङ्गि व्याख्यानिनाददलिताखिलदुष्टदर्पम् दुर्वादिवारणविदारणदक्षदीक्षम् अक्षोभ्यतीर्थमृगराजमहं नमामि अथ तत्कृपया ब्रह्मसूत्रभाष्यं यथामति व्याकुर्वे श्रीमदानन्दतीर्थर्यमुखनिःसृतम् गङ्गासङ्गेन नैर्मल्यं प्रत्याद्भिर्लभ्यते यथा वाचो विशुद्धिसिद्ध्यर्थं सङ्गम्यन्ते गुरोर्गिरः अथ अविद्यापटलपिहितनयनैः अन्यैः अन्यथा व्याख्यातानि ब्रह्मसूत्राणि यथावत् व्याचिख्यासु भगवानाचार्यवर्यः पारीप्सितभाष्यस्य कैवल्याद्यखिलफलसाधनतादिसिद्ध्यर्थं निरन्तराय परिसमाप्त्याद्यर्थं च नारायणनमस्कारं ग्रथयते ग्रन्थारम्भं च प्रतिजानीते नारायणमिति नारायणं गुणैः सर्वैः उदीर्णं दोषवर्जितं ध्येयं गम्यं गुरोश्चापि नत्वा सूत्रार्थ उच्यते ओम ओमथातो ब्रह्म जिज्ञासा ओम श्रुतिक्षीराब्धिमामध्यधीमं धरमहीभृता प्राप्ता न्यायसुधायेन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसम् तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं कुर्वनुग्रहरूपां कामधेनुमुपास्महे मद्वोक्तिर्द्विनदी जयर्यशुभवक्षूर्यात्मजः सङ्गमे व्याख्यास्नानमहो विधाय नृहरे प्राप्य प्रसादं परम् प्रापुरुजे कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे शुकेन शान्त्यादिषु वाङ्मयेषु व्यासेन धैर्यं मुदिनोपमेयम् मनोजजित्या मनसां निपत्य रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटं वेदौ व्यासगुरुं नौमि श्रीवेदेश नमस्कृतम् सत्यनाथ गुरुः पातु योधीरो नवचन्द्रिका नवामृतगदातीर्थताण्डवानि व्यचीकृपत आरूढः सहसा यतीन्द्रपदवीं गत्वा च वाराणसी तत्रत्यान् कुमतप्रचारनिरतानद्वैतदिग्धन्तिनः प्रौढार्थे वचने सुयुक्तिकचिते संवीशयन्मोदयन्
ಸತ್ಯಧ್ಯಾನ ಸುಖೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಶಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಮುನಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ವಾರದ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಕ ಪಾಠದಲ್ಲಿ 3ನೇ ಅಧ್ಯಾಯ ಸಾಧನಾಧ್ಯಾಯ, ಆ ಸಾಧನಾಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಪಾದ ಜ್ಞಾನಪಾದ. ಆ ಜ್ಞಾನಪಾದದಲ್ಲಿ 9ನೇ ಅಧಿಕರಣವನ್ನ ನಾವು ತಿಳಿದಿದ್ದೇವೆ. 9ನೇ ಅಧಿಕರಣದಲ್ಲಿ 49ನೇ ಸೂತ್ರ ಒಂದರ್ಥದಲ್ಲಿ, ಅಂದ್ರೆ ಸುಮಾರು ಈ ಒಂದು ಕೃಷ್ಣ ಭಾವಾಧಿಕರಣ ಅಂತ ಈ ಅಧಿಕರಣವನ್ನು ಕರೆದರು. ಕೃಷ್ಣ ಭಾವಾಧಿಕರಣ ಆದ ಮೇಲೆ 9ನೇ ಅಧಿಕರಣ, ಮುಂದಿನ ಅಧಿಕರಣ ಯಾವುದಪ್ಪ ಅಂದ್ರೆ ಅನಾವಿಷ್ಕಾರಾಧಿಕರಣ ಅಂತ ಕರೀತಾ ಇದ್ದಾರೆ. ಅನಾವಿಷ್ಕಾರಾಧಿಕರಣ ಒಂದೇ ಸೂತ್ರದ ಒಂದು ಪುಟ್ಟ ಅಧಿಕರಣ ಅನಾವಿಷ್ಕಾರಾಧಿಕರಣ. ಅಂದರೆ ಶಾಸ್ತ್ರದ ತತ್ವಜ್ಞಾನವನ್ನ ಬಹಿರಂಗವಾಗಿ ಪ್ರಚಾರ ಮಾಡಬೇಕೋ ಅಥವಾ ಏಕಾಂತದಲ್ಲಿ ಶಾಸ್ತ್ರ ಗ್ರಂಥಗಳ ರಹಸ್ಯವಾದ ತತ್ವಜ್ಞಾನವನ್ನ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ಅದಕ್ಕೆ ಋಗ್ವೇದದ ಮಂತ್ರವನ್ನ ಕೊಟ್ಟು ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ವಿಚಾರ ನೋಡಿ. ಆ ಋಗ್ವೇದದ ಮಂತ್ರದ ಅರ್ಥ ಆಗಿರಲಿಲ್ಲ ಹೋದ ವಾರ, ಇವತ್ತು ತಿಳಿಯೋಣ. ಏನು ಅಂದ್ರೆ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಆ ಮಂತ್ರವನ್ನ ಹೇಳಿ ಆಮೇಲೆ ಅರ್ಥವನ್ನ ಇವತ್ತು ನಾನು ಹೇಳತೆ ನಿಧಾನವಾಗಿ. ಈ ಕೃಷ್ಣ ಭಾವಾಧಿಕರಣವನ್ನು ಮುಕ್ತಾಯ ಮಾಡೋಣ. ಪೂರ್ವ ಪಕ್ಷಿಗಳಂದ್ರು ಆವಿಷ್ಕಾರ ಅಂದರೆ ಎಲ್ಲರಿಗೂ ಸಾರ್ವಜನಿಕವಾಗಿ ಬಹಿರಂಗವಾಗಿ ತತ್ವಜ್ಞಾನದ ಪ್ರಸಾರ, ಜ್ಞಾನೋಪದೇಶ ಮಾಡಬೇಕು. ಹಾಗೆ ಮಾಡಬಾರದು. ಬಹಿರಂಗವಾಗಿ ತತ್ವಜ್ಞಾನದ ಪ್ರಸಾರ ಮಾಡಿದ್ರೆ ಆಚಾರ್ಯರು ಟೀಕಾಕೃತ್ಪಾದರ ಹಿಂದಿನ ವಾಕ್ಯ ನೋಡಿ, ಅಲ್ಲಿ ತಚ್ಚ ಅಯೋಗ್ಯೇಭ್ಯ ಕಥನಂ, ಅಯೋಗ್ಯರಿಗೂ ಕೂಡ ಬಹಿರಂಗವಾಗಿ ತತ್ವಜ್ಞಾನದ ಪ್ರಸಾರ ಮಾಡಿದರೆ, ಮೋಕ್ಷ ಯೋಗ್ಯರಲ್ಲದ ಅಂಧಂತಮೋ ಯೋಗ್ಯರಾದ ಅಯೋಗ್ಯರಿಗೂ ಕೂಡ ತತ್ವಜ್ಞಾನ ಮುಟ್ಟುವ ಪ್ರಸಂಗ ಇದೆ. ಅದು ಮುಟ್ಟಬಾರದು. ತಚ್ಚ ನಿಷಿದ್ಧಂ, ಆ ವಾಕ್ಯದಿಂದ ಇವತ್ತಿನ ಪಾಠ ಆಗಬೇಕ್ರಿ. ತಚ್ಚ ನಿಷಿದ್ಧಂ ಆ ಭಾಷ್ಯ ವಾಕ್ಯ ಹೇಳಿ, ಅಂದ್ರೆ ಬಹಿರಂಗವಾಗಿ ಆವಿಷ್ಕಾರೇಣ ಜ್ಞಾನೋಪದೇಶ ತತ್ವಜ್ಞಾನದ ಪ್ರಸಾರ ಗುರುಗಳು ಮಾಡಬೇಕು ಎಂಬುದನ್ನು ಶಾಸ್ತ್ರದಲ್ಲಿ ಋಗ್ವೇದ ಸಂಹಿತೆಯಲ್ಲೇನೆ ನಿಷೇಧ ಮಾಡಿದ್ದಾರೆ. ಆ ಮಂತ್ರ ಹೇಳಿ, ತಚ್ಚ ನಿಷಿದ್ಧಂ, ಈ ವಿಚಾರವನ್ನು ನಿಷೇಧ ಮಾಡಿದ್ದಾರೆ.
ಯಾವ ವಾಕ್ಯಗಳಲ್ಲಿ? ಋಗ್ವೇದದ ಮಂತ್ರಗಳಲ್ಲಿ. ಮಂತ್ರಗಳನ್ನು ಹೇಳಿ. ಮಾನಸ್ತೇನೇಭ್ಯೋ ಯೇ ಅಭಿದೃಹಸ್ಪದೇ ನಿರಾಮಿಣೋ ರಿಪಪೋ ಅನ್ನೇಷು ಜಾಗೃದುಃ ಯೇಷಾಂ ನೈತನ್ನಾಪರಂ ಕಿಂಚನೈಕಂ ಬ್ರಹ್ಮಣಸ್ಪತೆ ಬ್ರೂಹಿತೇಭ್ಯಃ ಕದಾಚಿತ್. ಇದು ಒಂದು ಮಂತ್ರ. ಎರಡನೇ ಮಂತ್ರ ಹೇಳಿ. ಅಥೋಷಮೇನೋ ಪರತಾ ಮನುಷ್ಯಾಃ ಯೇ ಧರ್ಮಿಣೋ ಬ್ರೂಹಿತೇಭ್ಯಃ ಸದಾನಃ ಆದೇವಾನಾಮೋಹತೆ ವೀರ್ವಯೋರುಧೀ ಬ್ರಹ್ಮಣಸ್ಪತೆ ನ ಪರಃ ಸಾಮ್ನೋ ವಿದುಃ. ಇನ್ನು ಕೊನೆಯದು ಮೂರನೇ ಮಂತ್ರ. ವಿದ್ಯಾ ವೈ ಬ್ರಾಹ್ಮಣಮಾ ಜಗಾಮ ಗೋಪಾಯ ಮಾಂ ಸೇವಧೀಷ್ಟಮಹಮಸ್ಮಿ ಗೋಪಾಯ ಮಾಂ ಸೇವಧೀಷ್ಟಹಮಸ್ಮಿ ಅನಾರ್ಯಕಾಯ ನೃಜೈವೇ ಶತಾಯ ಶಠಾಯ ಅನಾರ್ಯಕಾಯ ನೃಜವೇ ಶಠಾಯ ಮಾಸ್ಮ ಬ್ರೂಯಾರುಜವೇ ಬ್ರೂಹಿ ನಿತ್ಯಂ ಇತಿ ಚ. ಇಷ್ಟು ಅನಾವಿಷ್ಕಾರಾಧಿಕರಣದ ಮೂರು ಋಗ್ವೇದ ಸಂಹಿತೆಯ ಮಾತುಗಳನ್ನ ಮಂತ್ರಗಳನ್ನ ಕೊಟ್ಟು ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಈ ಮಂತ್ರದಲ್ಲಿ? ಹೋದ ಬಾರಿ ಪಾಠದಲ್ಲಿ ನಾನು ಹೇಳಿದ್ದೆ ನೋಡಿ. ವಿದ್ಯಾಭಿಮಾನಿ ದೇವತೆ, ವೇದ ವಿದ್ಯಾಧಿಪತಿಯಾದ ದೇವತೆ ಅಂದ್ರೆ ಆ ಸರಸ್ವತಿ ದೇವಿಯರು ವಾಯುದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಮಸ್ತ ವಿದ್ಯಾಭಿಮಾನಿಯಾದವರು ಸರಸ್ವತಿ ದೇವಿಯರು. ಆ ಸರಸ್ವತಿ ದೇವಿಯರು ವಾಯುದೇವರನ್ನು ಕುರಿತು ಈ ಮಂತ್ರಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ಪ್ರಾರ್ಥನೆ ಮಾಡಿ ತಾತ್ಪರ್ಯ ಕೇಳಿ, ಆಮೇಲೆ ಅರ್ಥ ಆಗುತ್ತೆ. ಏನು ಅಂದ್ರೆ, ಹೇ ವಾಯೋ, ಎಲ್ಲೋ ಸರ್ವಜ್ಞನಾದ ವಾಯುವೇ, ನೀನು ನಮ್ಮನ್ನ ಭಗವಂತನ ದ್ರೋಹಿಗಳಿಗೆ, ಭಗವಂತನ ದ್ವೇಷಿಗಳಿಗೆ, ಕೇವಲ ವಿಷಯ ಪದಾರ್ಥಗಳಲ್ಲೇ ಆಸಕ್ತರಾದ, ಜಗತ್ತು ಬ್ರಹ್ಮ ಇದೆಲ್ಲವೂ ಇಲ್ಲ, ನಿರ್ಗುಣ ಬ್ರಹ್ಮ ಮಾತ್ರ ಸತ್ಯ, ಜಗತ್ತು ಸುಳ್ಳು ಅಂತ ಈ ರೀತಿ ಹೇಳುವ ಕಳ್ಳರಿಗೆ ನಮ್ಮನ್ನ ಉಪದೇಶ ಮಾಡಬೇಡ. ಅಂದ್ರೆ ಕಳ್ಳರಲ್ಲಿ ನನ್ನನ್ನ ನೀನು ಇಡಬೇಡ, ಉಪದೇಶ ಮಾಡಬೇಡ. ಸ್ಥೇನೇಭ್ಯ ಅಂತ ಕಳ್ಳರಿಗೆ ವಿದ್ಯೆಯನ್ನ ಉಪದೇಶ ಮಾಡಬೇಡ ಅಂತ ವಿದ್ಯಾಭಿಮಾನಿ ದೇವತೆ ಸರಸ್ವತಿ ದೇವಿ ವಾಯುದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದ್ದಾಳೆ. ಮೊದಲನೇ ಮಂತ್ರದಲ್ಲಿ ಮಾನಸ್ತೇನೇಭ್ಯೋ ಯೇ ಅಭಿದೃಹಸ್ಪದೇ ನಿರಾಮಿಣೋ ನಿಪಪೋ ಅನ್ನೇಷು ಜಾಗೃದುಃ ಯೇಷಾಂ ನೈತನ್ನಾಪರಂ ಕಿಂಚನೈಕಂ ಬ್ರಹ್ಮಣಸ್ಪತೆ ಬ್ರೂಹಿತೇಭ್ಯಃ ಕದಾಚಿತ್. ಮಂತ್ರ ಏನರ್ಥ ಗೊತ್ತಾ? ನಹ ನಮ್ಮನ್ನು ಅಂದ್ರೆ ಮಾ ಬ್ರೂಹಿ ಇಷ್ಟನ್ವಯ. ನಮ್ಮನ್ನ ಸ್ಥೇನೇಭ್ಯ ಮಾ, ನಮ್ಮನ್ನ ನೀನು ಕಳ್ಳರಿಗೆ ಉಪದೇಶ ಮಾಡಬೇಡ. ವಿದ್ಯಾಭಿಮಾನಿಗೆ ಹೇಳ್ತಾ ಇದ್ದಾಳೆ, ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಾವ ಕಳ್ಳರು? ಎಂಥವ್ರು ಕಳ್ಳರವರು? ಆ ಕಳ್ಳರಿಗೆಲ್ಲ ವಿಶೇಷಣ. ಎಂಥವರಿದ್ದಾರೆ ಆ ದುಷ್ಟರು? ನೋಡಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಸ್ಪಷ್ಟವಾಗಿ ಅಲ್ಲಿ ಹೇಳುವಾಗ, ಹೇ ಬ್ರಹ್ಮಣಸ್ಪತೆ, ವಾಯುದೇವರಿಗೆ ಸಂಬೋಧನೆ ಅದು. ಹೇ ಬ್ರಹ್ಮಣಸ್ಪತೆ ಅಂದ್ರೆ ಅಥ ಹ ಇಮಂ ಆಸನ್ಯಂ ಪ್ರಾಣಮೂಚು ಯೇಷಾ ಉಯೇವ ಬ್ರಹ್ಮಣಸ್ಪತಿ ವಾಗ್ಗಿ ಬ್ರಹ್ಮ. ಬೃಹದಾರಣ್ಯಕದ ವಾಯುದೇವರನ್ನ ಬ್ರಹ್ಮಣಸ್ಪತಿ ಅಂತ ಕರೀತಾರೆ. ವಾಯುದೇವರನ್ನ ಬ್ರಹ್ಮಣಸ್ಪತೆ, ವಾಯುದೇವರನ್ನ ಕರೀತಾರೆ. ಹೇ ಬ್ರಹ್ಮಣಸ್ಪತೆ, ನಹ ನಮ್ಮನ್ನ
ಇಂಥ ಕಳ್ಳರಿಗೆ ಹೇಳ್ಬೇಡಿ. ಯಾರು? ಯಾರು? ನಿರಾಮಿಣ. ನಿರಾಮಿಣ ಅಂದ್ರೆ ರಮಣ ರೂಪನಾದ್ದರಿಂದ ಭಗವಂತನಿಗೆ ರಾಮ ಅಂತ ಕರೆದಿದ್ದಾರೆ. ಸ್ವರಮಣವನು, ರಮಣ ರೂಪನಾದವನು ರಾಮ. ನಿರಾಮಿಣ ಅಂದ್ರೆ ಅರ್ಥ ಏನ್ ಗೊತ್ತಾ? ಈಗ ರಮಣ ರೂಪನಾದ್ದರಿಂದ ರಾಮ ಶಬ್ದ ವಾಚ್ಯನಾದ ಭಗವಂತನಿಂದ ವಿಮುಖರಾದ. ರಾಮಿಗಳು ಅಂದ್ರೆ ರಾಮನಲ್ಲಿ ಆಸಕ್ತರಾದವರು. ನಿರಾಮಿಗಳು ಅಂತಂದ್ರೆ ರಾಮನಲ್ಲಿ ಆಸಕ್ತರಾಗದೇ ಇದ್ದವರು. ರಮಣ ರೂಪನಾದ ರಾಮರೂಪದ ಭಗವಂತನಿಂದ ವಿಮುಖರಾದ. ನಿರಾಮಿಣ ಅಂದ್ರೆ ಅರ್ಥ ಏನಲ್ಲಿ? ಅಂದ್ರೆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯದೇ ಇರತಕ್ಕಂತಹ ಇವರು. ಮತ್ತು ಪರಮಾತ್ಮನನ್ನು ಕೂಡ ಜೀವನಕ್ಕಿಂತಲೂ ಪರಮಾತ್ಮ ನೀಚ ಅಂತ ಭಗವದ್ವಿರೋಧಿಗಳು. ಜೀವನಕ್ಕಿಂತಲೂ ಭಗವಂತ ಸಣ್ಣವನಾಗಿದ್ದಾನೆ. ಈ ರೀತಿ ನಿರಾಮಿಣ ಮೊದಲನೇದು ರಾಮರೂಪನಾದ ಭಗವಂತನಿಂದ ವಿಮುಖರಾದ. ಮತ್ತು ಆ ನಿರಾಮಿಗಳಾದ್ದರಿಂದಲೇ ರಿಪವಹ ಅಂದ್ರು. ರಿಪವಹ ಅಂದ್ರೆ ಆ ಪರಮಾತ್ಮನ ಶತ್ರುಗಳು. ಇವರು ಪರಮಾತ್ಮನ ಶತ್ರುಗಳು. ಮತ್ತು ಅನ್ನೇಷು ಜಾಗೃದು. ಅನ್ನೇಷು ಜಾಗೃ ಆಸಕ್ತರಿವರು. ಮತ್ತು ಅಭಿದ್ರುಹಸ್ಪದೇ. ಅಭಿದ್ರುಹಸ್ಪದೇ ವಿಷ್ಣು ವೈಷ್ಣವರ ದ್ರೋಹ ನಿಮಿತ್ತಕವಾಗಿ ಸಿಗತಕ್ಕಂತಹ ನಿತ್ಯ ದುಃಖಪೂರ್ಣವಾದ ಅಂಧಂತಮಸ್ಸಿಗೆ ಯೋಗ್ಯರಾದವರು. ಅಭಿದ್ರಹಸ್ಪದೇ ಅಂಧಂತಮಸ್ಸಿಗೆ ಯೋಗ್ಯರಾದವರು. ಯಾರು ಹಿಂಗಿದ್ದಾರೋ ಯೇಷಾಂ ಯಾರಿಗೆ, ಮತ್ತು ಈ ರೀತಿ ಯಾರಿದ್ದಾರೋ ಯೇಷಾಂ ಇವರಿಗೆ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ! ಯೇಷಾಂ ಯಾರಿಗೆ ಏತತ್ ಈ ವಾಸುದೇವ ರೂಪಿಯಾದ ಪರಂ ಪರಬ್ರಹ್ಮವು, ಏತತ್ ಪರಂ ವಾಸುದೇವ ರೂಪಿಯಾದ ಈ ಪರಬ್ರಹ್ಮವು, ಈ ಪರಮಾತ್ಮನು ನ ಇಲ್ಲ. ಗುಣಪರಿಪೂರ್ಣನಾದ ಪರಮಾತ್ಮನನ್ನು ಒಪ್ಪಲ್ಲ. ಅಪರಂ ನ ಬ್ರಹ್ಮ ಭಿನ್ನವಾದ ಜಗತ್ತು ಅವರಿಗಿಲ್ಲ. ಕಿಂಚನ ಏಕಂ ಒಂದೇ ಉಂಟು, ನಿರ್ಗುಣ ಬ್ರಹ್ಮ ಮಾತ್ರ ಇದ್ದಾನೆ. ಕಿಂಚನೈಕಂ ಮತ್ತು ಸದಸದ್ವಿಲಕ್ಷಣ, ಈ ಜಗತ್ತು ಅನಿರ್ವಚನೀಯ ಅಂತ ಇತಿ ಯೇಷಾಂ ಭಾವನಾ ಅಸ್ತಿ. ಯಾರಿಗೆ ಈ ರೀತಿ ಇದೆಯೋ ತೇಭ್ಯಸ್ತೇನೇಭ್ಯ ಅಂತಹ ಕಳ್ಳರಿಗೆ ಕದಾಚಿತ ಎಂದಿಗೂ ನಹ ನಮ್ಮನ್ನ ಮಾ ಬ್ರೂಹಿ ಹೇಳಬೇಡ, ನೀನು ನಮ್ಮನ್ನ ಉಪದೇಶ ಮಾಡಬೇಡ ಅಂತ ಈ ರೀತಿ ಆ ಮಂತ್ರದಲ್ಲಿ ಬರುವ ಶಬ್ದಾರ್ಥಗಳು. ಎರಡನೇ ಮಂತ್ರವು ಈ ವಿಷಯವೇ ಮುಂದುವರೆಸ್ತಾ ಹೇಳ್ತಾರೆ. ಅಥೋ ಶಮೇನ ಉಪರತಾ ಮನುಷ್ಯಾ ಯೇ ಧರ್ಮಿಣೋ ಬ್ರೂಹಿ ತೇಭ್ಯ ಸದಾನ ಆ ದೇವಾನ ಮೋಹತೇವಿ ರಯೋರುದಿ ಬ್ರಹ್ಮಣಸ್ಪತೇನ ಪರಸಾಮ್ನೋ ವಿದುಹು. ಎರಡನೇ ಮಂತ್ರ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಹೇ ಬ್ರಹ್ಮಣಸ್ಪತೆ. ನೋಡಿ, ಯಾರು ಭಗವದ್ವೇ ಅಂತ ತಿಳಿದವರು ಅಂತವರಿಗೆ ನಮ್ಮನ್ನ ಹೇಳಬೇಡ ವಿದ್ಯಾಭಿಮಾನಿ ಸರಸ್ವತಿ ವಾಯುದೇವರಿಗೆ ಪ್ರಾರ್ಥನೆ ಮಾಡಿದೆ ಮೊದಲನೇ ಮಂತ್ರದಲ್ಲಿ. ಹಾಗಾದರೆ ಈ ಸದ್ವಿದ್ಯೆಯನ್ನ, ಅಧ್ಯಾತ್ಮ ವಿದ್ಯೆಯನ್ನ ಯಾರಿಗೆ ಹೇಳಬೇಕು? ಹಾಗಾದ್ರೆ ಯಾರಿಗೆ ಉಪದೇಶ ಮಾಡಬೇಕಪ್ಪ? ಎರಡನೇ ಈ ಮಂತ್ರದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳಬೇಕು ಅಂದ್ರೆ ನೋಡಿ, ಹೇ ಬ್ರಹ್ಮಣಸ್ಪತೆ ಅಂದ್ರೆ ಬೃಹತಿ ಅಂದ್ರೆ ಭಾರತೀ ದೇವಿಯರು. ಬೃಹತಿ ಭಾರತೀ ಪತಿಯಾದ ವಾಯುದೇವರೇ, ಯಾರು? ಶಮೇನ ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ. ಶಮೇನ ಅಂದ್ರೆ ಅರ್ಥ ಏನ್ ಗೊತ್ತಾ? ವಿಷ್ಣು ನಿಷ್ಠೆಯಿಂದ. ಶಮೇನ ಉಪರತಾ ಪರಮಾತ್ಮನಲ್ಲೇ ಇರುವ ನಿಷ್ಠೆಯಿಂದ. ಉಪರತಾ ಆ ಭಗವಂತನ ಹತ್ತಿರದಲ್ಲೇ ಯಾರು ಇರುತ್ತಾರೋ, ಅಥವಾ ಉತ್ಕೃಷ್ಟವಾದ ಶಮೇನ ಉಪರತಾ ಉತ್ಕೃಷ್ಟನಾದ್ದರಿಂದ ಉಪಶಬ್ದ ವಾಚ್ಯನಾದ ಅಂದ್ರೆ ಉಪರತಾ ಅಂದ್ರೆ ಉಪಶಬ್ದ ವಾಚ್ಯನಾದ ಪರಮಾತ್ಮನಲ್ಲೇ ಯಾರು ಆಸಕ್ತರೋ. ಮನುಷ್ಯ ಯಾರಿಗೆ ಮನುಷ್ಯರನ್ನು ಬೇಕ್ರಿ? ಕೈ ಕಾಲು ಕಿವಿ ಕಣ್ಣು ಮೂಗು ಇದ್ದವರಿಗೆ ಮಾತಾಡ್ಲಿಕ್ಕೆ ಬಂದವರು ಮನುಷ್ಯರು ಅಲ್ಲ.
ಮನುಷ್ಯ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯರು ಅಂದ್ರು ಮನು ಅವಬೋಧನೆ. ಮನುಷ್ಯರು ಅಂದ್ರೆ ಯಾರಿಗೆ ಅರ್ಥ ಗೊತ್ತಾ? ಶಾಸ್ತ್ರೀಯವಾಗಿ ಮನನಶೀಲರಾದವರು. ಏ ಮನುಷ್ಯ, ಯಾರು ಸರಿಯಾದ ವಿವೇಚನೆ ಮಾಡ್ತಾರೋ, ಹಿತಾಹಿತಗಳನ್ನ ಸರಿಯಾಗಿ ಯಾರು ಚಿಂತನೆ ಮಾಡ್ತಾರೋ, ಯಾರು ಮನನಶೀಲರು ಅಂತಹ ಮನುಷ್ಯರು. ಏ ಧರ್ಮಿಣ, ನಿಷ್ಕಾಮ ಕರ್ಮಾಚರಣೆಯನ್ನ ಯಾರು ಮಾಡ್ತಾ ಇದ್ದಾರೆ, ಏ ಧರ್ಮಿಣ, ನಿಷ್ಕಾಮ ಕರ್ಮಾಚರಣೆಯನ್ನ ಯಾರು ಮಾಡ್ತಾ ಇದ್ದಾರೆ. ಮತ್ತು ರಯಃ ಅಂತ ಇದೆ. ರಯಃ ರುಯಿ ವರ್ಣೆ ಧಾತು. ರುಯಿ ವರ್ಣೆ ಎಂಬ ಧಾತುವಿನ ಮೇಲೆ ರಯಃ ಅಂತ ಆಗಿದೆ. ಏನ್ ಅಭಿಪ್ರಾಯಪ್ಪ ಅಂತಂದ್ರೆ ನೋಡಿ, ಆ ದೇವಾನಾಂ ರಯಃ, ಆ ದೇವತೆಗಳಕ್ಕಿಂತಲೂ ರಯಃ ಶ್ರೇಷ್ಠನಾಗಿ ನಿಯಾಮಕನಾದ ಪರಬ್ರಹ್ಮನನ್ನು ರುಯಿವರಣೆ, ಗೊತ್ತಾಯ್ತಲ್ಲ, ಆ ಪರಬ್ರಹ್ಮನನ್ನು ಹೃದಯದಲ್ಲಿ ಅಲ್ಲಿ ಹೇಳುವ ಆ ದೇವಾನಾಂ ಉ ಹತೆ ಅಂತಿದೆ. ಅಲ್ಲಿ ಏನೇನ್ ಶಬ್ದ ಇದೆ? ದೇವತೆಗಳಕ್ಕಿಂತಲೂ ಶ್ರೇಷ್ಠನಾಗಿ ನಿಯಾಮಕನಾದ ಪರಬ್ರಹ್ಮನನ್ನ ಹೃದಯದಲ್ಲಿ, ಆ ದೇವಾನಾಂ ವಿ ಆ ಓ ಹತೆ, ಅದು ವಿ ಆ ಓ ಹತೆ ಅಂದ್ರೆ ವಿಶೇಷವಾಗಿ ಚೆನ್ನಾಗಿ ತಿಳಿದುಕೊಂಡು ಯಾರು ಹೃದಯದಲ್ಲಿ ಆ ಪರಬ್ರಹ್ಮನನ್ನೇ ಧಾರಣೆ ಮಾಡಿದ್ದಾರೋ, ಮತ್ತು ಸಾಮ್ನಃ ಎಲ್ಲ ಕಡೆಗೂ ಸಮನಾಗಿ ಇರೋದ್ರಿಂದ ಸಾಮಶಬ್ದ ವಾಚ್ಯನಾದ ಆ ವಿಷ್ಣುವಿಗಿಂತಲೂ ಇನ್ನೊಂದು ಉತ್ತಮವಾದದ್ದಿಲ್ಲ. ಸಾಮ್ನಃ ಅಂತ ಹೇಳ್ತಾ ಇದ್ದ. ವಿಷ್ಣುವಿಗಿಂತಲೂ ನ ವಿದು, ಗೊತ್ತಾಯ್ತೋ ಇಲ್ಲೋ? ಸಾಮ್ನಃ ಪರಹ ನ ವಿದು, ಸಾಮಶಬ್ದ ವಾಚ್ಯನಾದ ಪರಹ ಉತ್ತಮವಾದದ್ದು, ನ ವಿದು ಇನ್ನೊಂದು ಇಲ್ಲ ಅಂತ್ಯಾರು ತಿಳಿದಿದ್ದಾರೋ, ಗೊತ್ತಾಯ್ತಲ್ಲ. ಅಂತವರಿಗೆ ನಹ ನಮ್ಮನ್ನ ಸದಾ ಯಾವಾಗಲೂ, ತೇಭ್ಯ ಅವರಿಗೆ ಸದಾ ಯಾವಾಗಲೂ ನಹ ನಮ್ಮನ್ನ ಬ್ರೂಹಿ ಹೇಳು, ಇಂಥವರಿಗೆ ನೀನು ನನ್ನನ್ನ ಯಾವಾಗಲೂ ಉಪದೇಶ ಮಾಡು, ಇಂಥವರಿಗೆ ಅಧ್ಯಾತ್ಮ ವಿದ್ಯೆಯನ್ನ ಉಪದೇಶ ಮಾಡು, ನಮ್ಮನ್ನ ಹೇಳು ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮೂರನೇ ಮಂತ್ರದಲ್ಲಿಯೂ ಕೂಡ ಇದೇ ರೀತಿ ಸರಸ್ವತಿ ದೇವಿಯರು ವಾಯುದೇವರನ್ನು ಕುರಿತು ಬಂದು ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ. ಮೂರನೇ ಮಂತ್ರ, ವಿದ್ಯಾ ವೈ ಬ್ರಾಹ್ಮಣಮ ಜಗಾಮ ಗೋಪಾಯ ಮಾಂ ಶೇವಧೀಷ್ಟ ಅಹಮಸ್ಮಿ ಅನಾರ್ಯಕಾಯ ನೃಜವೇ ಶತಾಯ ಮಾಸ್ಮಬ್ರೂಯ ರುಜವೇ ಬ್ರೂಹಿ ನಿತ್ಯಂ. ಏನ್ ಹೇಳ್ತಾ ಇದ್ದಾರೆ ನೋಡಿ ಮೂರನೇ ಮಂತ್ರದಲ್ಲಿ. ವಿದ್ಯಾ ಅಂದ್ರೆ ವಿದ್ಯಾಭಿಮಾನಿ ದೇವತೆ ಸರಸ್ವತಿಯು, ಬ್ರಾಹ್ಮಣಂ ಆ ಜಗಾಮ, ಬ್ರಾಹ್ಮಣ ಅಂದ್ರೆ ಏನು? ಬ್ರಹ್ಮಶಬ್ದ ವಾಚ್ಯನಾದ ಪರಮಾತ್ಮನ ನಂತರದಲ್ಲಿ ವಾಯುದೇವರು, ಬ್ರಾಹ್ಮಣಂ ಅಂದ್ರೆ ವಾಯುದೇವರನ್ನು ಕುರಿತು ಆ ಜಗಾಮ ಬಂದಳು. ಬಂದು, ಹೇ ವಾಯುದೇವರೇ, ನನ್ನನ್ನು ಗೋಪಾಯ, ನನ್ನನ್ನು ರಕ್ಷಿಸು, ನನ್ನ ರಕ್ಷಣೆ ಮಾಡು, ಅಯೋಗ್ಯರ ಪಾಲಾಗ್ತಾ ಇದ್ದೇನೆ ನಾನು, ನನ್ನನ್ನು ರಕ್ಷಿಸು, ಮಾಂ ಗೋಪಾಯ, ನನ್ನ ರಕ್ಷಣೆ ಮಾಡು. ಯಾತಕ್ಕೆ ನೀ ನನ್ನ ರಕ್ಷಣೆ ಮಾಡು ಅಂದ್ರೆ, ಅಹಂ ನಾನು, ತೇ ನಿನ್ನ, ಶೇವಧೀಹಿ ಅಸ್ಮಿ, ಅಹಂ ನಾನು, ತೇ ನಿನ್ನ, ಶೇವಧೀ ಅಸ್ಮಿ, ನಿನ್ನ ಒಂದು ನಿಧಿಯಾಗಿದ್ದೇನೆ ನಾನು. ವಾಯುದೇವರು ಅಂದ್ರೆ ಅದು ಜ್ಞಾನ ರೂಪ, ಜ್ಞಾನದ ಸಂಕೇತವೇ ವಾಯು, ಧರ್ಮದ ಸಂಕೇತವೇ ಯಮಧರ್ಮ, ನೀತಿ ನಿಯಮಗಳ ವಿನಯಗಳ ಸಂಕೇತವೇ ನಕುಲ ಸಹದೇವರು ಅಂತ ಕೇಳ್ತೇವೆ ಮಹಾಭಾರತದಲ್ಲಿ, ಗೊತ್ತಾಯ್ತು ಅಲ್ಲೋ? ಹಾಗೆ ನನ್ನನ್ನು ಗೋಪಾಯ ರಕ್ಷಿಸು, ನಾನು ನಿನ್ನ ಶೇವಧಿ ಅಸ್ಮಿ, ನಿನ್ನ ನಿಧಿಯಾಗಿದ್ದೇನೆ ಅಂತ ಅಭಿಪ್ರಾಯ. ಆಮೇಲೆ ಅನಾರ್ಯಕಾಯ ಅನೃಜವೆ ಅನಾರ್ಯಕಾಯ ನೃಜವೆ ಅಂತದಲ್ಲ, ಅನಾರ್ಯಕಾಯ ಅನೃಜವೆ. ಏನ್ ಅನಾರ್ಯಕಾಯ ಅಂದ್ರೆ ಆರ್ಯ ಲಕ್ಷಣ ರಹಿತನಾದ, ಗೊತ್ತಾಯ್ತಾ? ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನು ಅನಾರ್ಯಕಾಯ ಅನೃಜವೆ ಅಂದ್ರೆ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಅನಾರ್ಯಕಾಯ ಆರ್ಯರ
ಆಸ್ಮ ಬ್ರೂಯಾ, ನಮ್ಮನ್ನ ಉಪದೇಶ ಮಾಡಬೇಡ, ನಮ್ಮನ್ನ ಹೇಳಬೇಡ, ಅಂದ್ರೆ ಅಂತವರಿಗೆ ವಿದ್ಯೋಪದೇಶ ಮಾಡಬೇಡ. ಆಸ್ಮ ಬ್ರೂಯ ಅನಾರ್ಯ ಕಾಯ ವಿಪರೀತ ಜ್ಞಾನಿಯಾಗದ ರುಜವೇ ಸಾತ್ವಿಕನಾದ ಮತ್ತು ಆರ್ಯಕಾಯ ಸೋತ್ತಮರಲ್ಲಿ ಪೂಜ್ಯ ಭಾವನೆ ಇರತಕ್ಕಂಥ ವ್ಯಕ್ತಿಗೆ ನಿತ್ಯಂ ಯಾವಾಗಲೂ ಬ್ರೂಹಿ ರುಜವೇ ಮಾಂ ಬ್ರೂಹಿ ಉಪದೇಶ ಮಾಡು ಅಂತ ಈ ರೀತಿ ಸ್ವಯಂ ಅಪೌರುಷೇಯವಾದ ವೇದವಾಕ್ಯ ಶ್ರುತಿನೇ ಅಯೋಗ್ಯರಿಗೆ ಉಪದೇಶ ಮಾಡಬೇಡ, ಸರಸ್ವತಿನೇ ವಾಯುದೇವರನ್ನು ಕುರಿತು ಹೇಳಿದ್ದಾಳೆ ಎಂಬ ಮಾತನ್ನ ನಾವು ಚಿಂತನೆ ಮಾಡಿದಾಗ ಆಚಾರ್ಯರು ಹೇಳಿದ ಸಿದ್ಧಾಂತ ಅನಾವಿಷ್ಕಾರಾಧಿಕರಣ ಎಷ್ಟು ಪ್ರಾಮಾಣಿಕವಾಗಿದೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಹೋದ ವಾರದ ಪಾಠದಲ್ಲಿ ಈ ಮಂತ್ರಗಳ ಅರ್ಥ ಸ್ಪಷ್ಟವಾಗಿರಲಿಲ್ಲ, ಅದಕ್ಕೆ ಈ ಮಂತ್ರಗಳ ಅರ್ಥವನ್ನು ನಾನು ಹೇಳಿದೆ. ಈ ಅನಾವಿಷ್ಕಾರಾಧಿಕರಣದ ಕೊನೆಯ ಪ್ಯಾರ ತತ್ವ ಪ್ರಕಾಶಿಕ ಈ ಮಂತ್ರದ ಅರ್ಥವನ್ನೇ ಬರೀತಾ ಟೀಕಾರಾಯರು ವಿವರಣೆ ಮಾಡ್ತಾ ಹೇಳ್ತಾರೆ ನೋಡಿ. ಏನು ಅಂದ್ರೆ ಏತದ್ವಾಯುಂ ಪ್ರತಿ ವಿದ್ಯಾ ದೇವತಾನಾಂ ಪ್ರಾರ್ಥನಂ, ಋಗ್ವೇದದ ಈ 3 ಮಂತ್ರಗಳು ವಾಯುದೇವರನ್ನ ಕುರಿತು ವಿದ್ಯಾದೇವತೆಗಳ ಪ್ರಾರ್ಥನೆ, ಸರಸ್ವತಿಯ ಪ್ರಾರ್ಥನೆಯಾಗಿದೆ. ಏನರ್ಥ ಇಲ್ಲಿ? ಅಭಿದ್ರಹಸ್ಪದೇ ಅಂತ ಅರ್ಥ ಇದೆ. ಅಂದ್ರೆ ಯಾರು ಅಭಿತಃ ದ್ರೋಹಾಸ್ಪದೇ ಅಂಧೇ ತಮಸಿ ಸ್ಥಾತುಂ ಯೋಗ್ಯ ಅಭಿದ್ರಹಸ್ಪದೇ ಅಂತ ಅಭಿಪ್ರಾಯ. ಅಂದ್ರೆ ಯಾರು ವಿಷ್ಣುದ್ರೋಹದ ಫಲವಾಗಿ, ಗೊತ್ತಾಯ್ತು ಇಲ್ಲ, ಅಭಿದ್ರೋಹಾಸ್ಪದೆ ವಿಷ್ಣು ದ್ವೇಷ ಮಾಡಿ ವಿಷ್ಣುವಿನ ದ್ರೋಹ ಮಾಡಿದ್ದರ ಫಲವಾಗಿ ಅಂಧೇ ತಮಸಿ ಸ್ಥಾತುಂ ಯೋಗ್ಯ, ಅಂಧಂತಮಸ್ಸಿನಲ್ಲಿ ಇರಲಿಕ್ಕೆ ಯೋಗ್ಯರು ಅಂತಹ ದುಷ್ಟರು, ಅವರಿಗೆ ನಮ್ಮನ್ನ ಹೇಳಬೇಡ ಅಂತ ವಿದ್ಯಾದೇವಿಯ ಪ್ರಾರ್ಥನೆ ವಾಯುದೇವರನ್ನ ಕುರಿತು. ನಿರಾಮಿಣ ಅಂತ, ರಾಮಿಗಳು ಅಂದ್ರೆ ರಾಮಭಕ್ತರು, ನಿರಾಮಿಗಳು ಅಂದ್ರೆ ರಾಮ ವಿರುದ್ಧ, ರಾಮನ ವಿರುದ್ಧರು, ರಾಮರೂಪದ ಪರಮಾತ್ಮನ ವಿರುದ್ಧರಾಗಿ ತತಯೇವ ಆದ್ದರಿಂದಲೇ ತಸ್ಯ ರಿಪವಃ, ಆದ್ದರಿಂದಲೇ ಆ ರಾಮನ ಶತ್ರುಗಳಾದವರು, ಆದ್ದರಿಂದಲೇ ಆ ರಾಮನ ಶತ್ರುಗಳಾದವರು. ಆಮೇಲೆ ಅನ್ನೇಶು ಜಾಗೃದುಹು ಅಂತ ಶಬ್ದ ಇದೆ. ಏನು ಅನ್ನೇಶು ಜಾಗೃದು ಅಂದ್ರೆ? ಅನ್ನೇಶು ಅಂದ್ರೆ ಭೋಗೇಶ್ವೇವ ಆಕಾಂಕ್ಷಾವಂತಹ, ಟೀಕರ ಇದೆ. ಕೇವಲ ಅನ್ನ ಮೊದಲಾದ ಭೋಗ ಪದಾರ್ಥಗಳಲ್ಲೇ ಆಸಕ್ತಿ ಇರತಕ್ಕಂಥವ್ರು, ಆಕಾಂಕ್ಷ ಇರತಕ್ಕಂಥವ್ರು. ಭೋಗೇಶ್ವೇವ ಆಕಾಂಕ್ಷಾವಂತಹ ಯೇಷಾಂ ಏತತ್ಪರಂ, ಯೇಷಾಂ ಯಾರಿಗೆ, ಏತತ್ಪರಂ ಅಂದ್ರೆ ಈ ಪರಬ್ರಹ್ಮ, ಮತ್ತು ತದವರಂ ಜಗಚ್ಚನಾಸ್ತಿ, ಸರ್ವೋತ್ತಮನಾದ ಪರಮಾತ್ಮ, ಆ ಪರಮಾತ್ಮನಿಕ್ಕಿಂತಲೂ ನೀಚವಾದ ಅವರವಾದ ಜಗತ್ತು ಯಾವುದು ಸತ್ಯವಲ್ಲ. ಕಿಂತು ಕಿಂಚನ ಏಕಂ, ಕೇವಲ ನಿರ್ಗುಣ ಬ್ರಹ್ಮ ಮಾತ್ರ ಅವರ ಪ್ರಕಾರ. ಕಿಂಚನ ಏಕಂ ನಿರ್ಗುಣಂ ಬ್ರಹ್ಮ ಮತ್ತು ಅನಿರ್ವಾಚ್ಯಂಚ ಜಗತ್, ಈ ಜಗತ್ತು ಅನಿರ್ವಚನೀಯ, ಅನಿರ್ವಾಚ್ಯಂಚ ಜಗತ್. ತೇಭ್ಯ ಇಂಥವರಿಗೆ, ತೇಭ್ಯ ಸ್ಥೇನೇಭ್ಯ ಇಂತಹ ಕಳ್ಳರಿಗೆ, ಅಸ್ಮಾನ್ ನಮ್ಮನ್ನ ಮಾ ಬ್ರೂಹಿ ಉಪದೇಶ ಮಾಡಬೇಡ. ನೋಡಿ, ವಿದ್ಯಾಭಿಮಾನಿ ದೇವತೆನೇ ವಾಯುದೇವರಿಗೆ ಹೇಳ್ತಾ ಇದ್ದಾಳೆ, ಅಯೋಗ್ಯರಿಗೆ, ಇಂತಹ ಅಯೋಗ್ಯರಿಗೆ ನೀನು ನಮ್ಮನ್ನ ಉಪದೇಶ ಮಾಡಬೇಡ. ತತ್ವ ಪ್ರಕಾಶಕ ವಾಕ್ಯ. ಆಮೇಲೆ ಕಿಂ ನಾಮ, ಯಾರಿಗೆ ಉಪದೇಶ ಮಾಡ್ಬೇಕು ಹಾಗಾದ್ರೆ? ಶಮೇನ ಉಪರತಾಹ ಮನುಷ್ಯಾಹ, 2ನೇ ಮಂತ್ರ ಬಂತು, ಅದಕ್ಕೆ ಅರ್ಥ ಬರೀತಾರೆ. ಶಮೇನ ಅಂದ್ರೆ ವಿಷ್ಣು ನಿಷ್ಠತಯ, ಉಪರತಾಹ ಉಪಶಬ್ದವಾಚ್ಯನಾದ ಪರಮಾತ್ಮನಲ್ಲಿ, ತಸ್ಮಿನ್ನೇವ ರತಾಹ ಯಾರು ವಿಷ್ಣುನಿಷ್ಠರಾಗಿ ಪರಮಾತ್ಮನಲ್ಲೇ ಯಾರು ಆಸಕ್ತರು. ಆಮೇಲೆ ಅಲ್ಲಿ ತಿಳಿಸುವಾಗ ಎಷ್ಟು ಚೆನ್ನಾಗಿ ಆ ದೇವಾನಾಂ ರಯಃ ಅಂತ ಬಂತೋ ಇಲ್ಲೋ, ಏನ್ ಆ ದೇವಾನಾಂ ರಯಃ ಅಂತಂದ್ರೆ ಏಚ ಯಾರು ದೇವಾನಾಂ ದೇವತೆಗಳಕ್ಕಿಂತಲೂ, ವರತ್ವೇ ಸತಿ ದೇವತೆಗಳಕ್ಕಿಂತಲೂ ಶ್ರೇಷ್ಠನಾಗಿ
ನಿಯಾಮಕಂ ಬ್ರಹ್ಮ. ದೇವತೆಗಳಕ್ಕಿಂತಲೂ ಶ್ರೇಷ್ಠನಾಗಿ ಆ ದೇವತೆಗಳಿಗೂ ನಿಯಾಮಕನಾದ ಬ್ರಹ್ಮ ಯಾವನಿದ್ದಾನೋ, ನಿಯಾಮಕನಾದ ಪರಬ್ರಹ್ಮ ಯಾವನಿದ್ದಾನೋ ಅವನನ್ನ ಹೃದಿ, ಅಲ್ಲಿ ಬಂತು ಹೃದಿ ಸ್ಥಿತಾ ಹೇಳುವಾಗ ವೀರ್ವಯೋ ಹೃದಿ. ದೇವತೆಗಳಕ್ಕಿಂತಲೂ ಶ್ರೇಷ್ಠನಾಗಿ ನಿಯಾಮಕರಾದ ಪರಬ್ರಹ್ಮನನ್ನೇ ಯಾರು ಹೃದಿ ವಹಂತಿ, ಹೃದಿ ವಹಂತಿ ಅಂದ್ರೆ ಹೃದಯದಲ್ಲಿ ಯಾರು ಹೊತ್ತಿದ್ದಾರೋ, ಚಿಂತನೆ ಮಾಡ್ತಾರೋ, ಹೃದಯದಲ್ಲಿ ಯಾರು ವಿಶೇಷವಾಗಿ ಧಾರಣ ಮಾಡ್ತಾರೋ, ತತಃ ಪರಂ, ಆಮೇಲೆ ತತಃ ಪರಂ ಆ ಪರಮಾತ್ಮನಿಗಿಂತಲೂ ಉತ್ತಮವಾದದ್ದು ನ ವಿದುಹು ಇನ್ನೊಂದಿಲ್ಲ ಅಂತ ಅವರು ತಿಳಿದ. ಪರಮಾತ್ಮನಿಗಿಂತಲೂ ಉತ್ತಮವಾದದ್ದು ಇನ್ನೊಂದಿದೆ ಅಂತ ನ ವಿದುಹು ಅವರು ತಿಳಿಯೋದಿಲ್ಲ. ಭಗವಂತನಿಗಿಂತಲೂ ಉತ್ತಮವಾದದ್ದು ಇನ್ನೊಂದು ಉಂಟು ಇತಿ ಈ ರೀತಿಯಾಗಿ ಅವರು ಸರ್ವಥಾ ತಿಳಿಯೋದಿಲ್ಲ. ತೇಭ್ಯ ಬ್ರೂಹಿ ಇತ್ಯರ್ಥ. ಅವರನ್ನು ಕುರಿತು ನಮ್ಮನ್ನು ಉಪದೇಶ ಮಾಡು ಅಂತ ವಾಯುದೇವರನ್ನು ಕುರಿತು ವಿದ್ಯಾಭಿಮಾನಿ ದೇವತೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೋದ ಬಾರಿ ಪಾಠಕ್ಕಿಂತಲೂ ಈ ಬಾರಿ ಈ 3 ಮಂತ್ರಗಳ ಅರ್ಥ ಅತ್ಯಂತ ಸ್ಪಷ್ಟವಾಯಿತು. ಟೀಕಾಕಪ್ಪಾದರೂ ಅದ್ಭುತವಾಗಿ ಬರೆಯುತ್ತಾ ಇದ್ದಾರೆ ತತ್ವಪ್ರಕಾಶಕ್ಕೆ. ಕೊನೆಯ ಮಂತ್ರದಲ್ಲಿ ವಿದ್ಯಾಹ ವೈ ಬ್ರಾಹ್ಮಣಮಾ ಜಗಾಮ. ವಿದ್ಯಾದೇವಿ ವಿದ್ಯಾಭಿಮಾನಿ ದೇವತೆ ಸರಸ್ವತಿ ಬ್ರಾಹ್ಮಣನನ್ನು ಕುರಿತು ಬಂದಳು. ಬ್ರಾಹ್ಮಣ ಅಂದ್ರೆ ಯಾರು? ಬ್ರಾಹ್ಮಣಂ ವಾಯುಂ. ತತ್ವಪ್ರಕಾಶಕ್ಕೆ ಟೀಕಾಕಪ್ಪಾದರು ಬ್ರಾಹ್ಮಣ ಅಂದ್ರೆ ವಾಯುದೇವರೇ. ನಹ ನಮ್ಮನ್ನು ಇಂಥವರಿಗೆ ಉಪದೇಶ ಮಾಡು. ವಿದ್ಯಾಭಿಮಾನಿ ಸರಸ್ವತಿ ಹೇಳ್ತಾ ಇದ್ದಾಳೆ, ಮಾಂ ಗೋಪಾಯ, ನೀ ನಮ್ಮನ್ನ ರಕ್ಷಣೆ ಮಾಡು. ಯಾಕೆಂದ್ರೆ ಅಹಂ ನಾನು ತೇ ನಿನ್ನ ಶೇವಧೀ ಅಸ್ಮಿ. ಅಹಂ ಶೇವಧೀ ಅಸ್ಮಿ. ಗೊತ್ತಾಯ್ತು? ಶೇವಧೀ ಅಹಮಸ್ಮಿ. ಶೇವಧಿ ಅಂದ್ರೆ ನಿಧಿ. ನಾನು ನಿನ್ನ ನಿಧಿಯಾಗಿದ್ದೇನೆ. ವಾಯುದೇವರ ನಿಧಿ ಅಂದ್ರೆ ಅದು ವಿದ್ಯೆ. ಅದರಿಂದ ನೀನು ನಮ್ಮನ್ನ ಸಜ್ಜನರಿಗೆ ಉಪದೇಶ ಮಾಡು. ಶೇವಧಿ ಅಂದ್ರೆ ನಿಧಿ. ಆಮೇಲೆ ಅನಾರ್ಯಕಾಯ ಅನೃಜವೇ ಶಠಾಯ. ಆರ್ಯರ ಲಕ್ಷಣ ಇಲ್ಲದ ವಿಪರೀತ ಜ್ಞಾನಿಯಾದ ಶಠಾಯ ಮೂರ್ಖರಿಗೆ ಮಾಸ್ಮ ಬ್ರೂಯಾಹ ನಮ್ಮನ್ನ ಹೇಳಬೇಡ ಅಂತ ಪ್ರಾರ್ಥನೆ ಇದೆ. ತಿತಿಕ್ಷವ ಕಾರುಣಿಕಾಹ ಭಾಗವತದಲ್ಲಿ ಮಾತಿದೆ. ಅಂದ್ರೆ ಆರ್ಯರು ಅಂದ್ರೆ ಯಾರು? ಸಹನಶೀಲತೆ ಉಳ್ಳವರು, ಕರುಣೆ ಉಳ್ಳವರು. ತಿತಿಕ್ಷವ ಕಾರುಣಿಕಾಹ ಅಂತ ಭಾಗವತದಲ್ಲಿ ವಿಶೇಷವಾಗಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆರ್ಯರ ಲಕ್ಷಣ. ಅಂತ ಅನಾರ್ಯ ಕಾಯ ಅನೃಜವೇ ಭಾಗವತದಲ್ಲಿ ಹೇಳಿದ ಆರ್ಯರ ಲಕ್ಷಣ ಇಲ್ಲದೆ ಇರತಕ್ಕಂಥ ಇತ್ಯಾದ್ಯಾರ್ಯ ಲಕ್ಷಣ ರಹಿತ ಅನಾರ್ಯಕ. ಆರ್ಯ ಲಕ್ಷಣ ಇಲ್ಲದ ವ್ಯಕ್ತಿಗಳಿಗೆ ಅನೃಜವೇ ಅಂದ್ರೆ ವಿಪರೀತ ಜ್ಞಾನಿಗಳಾದವರಿಗೆ. ರುಜವಃ ಇತಿ ಆರ್ಯಾದ್ಯುಪಲಕ್ಷಣಂ. ಅವರು ಆರ್ಯರಾಗಿರ್ಬೇಕು, ಆರ್ಯರ ಲಕ್ಷಣ ಉಳ್ಳವರಾಗಿರ್ಬೇಕು, ರುಜುಗಳಾಗಿರ್ಬೇಕು, ಯಥಾರ್ಥ ಜ್ಞಾನಿಗಳಾಗಿರ್ಬೇಕು ಅಂತವರಿಗೆ ಹೇಳಬೇಕು. ಅಂದ್ರೆ ಅವಿಪರೀತ ಚಿತ್ತಾದಿ ಪ್ರವೃತ್ತಿಮಾನ್ ಮಾನ್ ರುಜು. ರುಜು ರುಜು ಅಂದ್ರೆ ಯಾರಿಗೆ ಕರೀತಾರೆ? ರುಜುಗಳು ಅಂದ್ರೆ ಯಾರಿಗೆ ಕರೀತಾರೆ? ವಿಪರೀತ ಜ್ಞಾನದ ಇಲ್ಲದೆ ಇದ್ದ ವ್ಯಕ್ತಿ ರುಜುಗಳು. ಅವಿಪರೀತ ಚಿತ್ತಾದಿ ಪ್ರವೃತ್ತಿಮಾನ್ ರುಜುಹು ಅಂಡರ್ಲೈನ್ ಮಾಡ್ಕೋಬೇಕು ನೋಡಿ. ವಿಪರೀತವಾದ ಮನಸ್ಸಿನ ಪ್ರವೃತ್ತಿ ಉಳ್ಳವನಾಗಬಾರದು. ವಿಪರೀತ ಜ್ಞಾನ ಇಲ್ಲದೆ ಇದ್ದ ವ್ಯಕ್ತಿ ಅವನು ರುಜು. ರುಜವೇ ಸದಾ ಬ್ರೂಹಿ ಅಂತ ಅಭಿಪ್ರಾಯ. ಗೊತ್ತಾಯ್ತು? ಅನೃಜವೇ ಈ ರೀತಿ ವಿಪರೀತ ಜ್ಞಾನಿಗಳಾದ ರುಜುಗಳಲ್ಲದ ಶಠನಿಗೆ ಮೂರ್ಖನಿಗೆ ನಮ್ಮನ್ನ ಉಪದೇಶ ಮಾಡಬೇಡ. ರುಜವೇ ನಿತ್ಯಂ ಬ್ರೂಹಿ ಅಂದ್ರೆ ವಿಪರೀತ ಜ್ಞಾನ ಇಲ್ಲದ ಸಾತ್ವಿಕನಾದ ಆರ್ಯರ ಲಕ್ಷಣ ಉಳ್ಳ ಸಜ್ಜನರಿಗೆ ನೀನು ನಮ್ಮನ್ನ ಉಪದೇಶ ಮಾಡು ಅಂತ ವಿದ್ಯಾಭಿಮಾನಿ ದೇವತೆ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಾಯ್ತು ಹಾಗಾದ್ರೆ? ಅತಃ ಅನಾವಿಷ್ಕಾರೇಣ ಜ್ಞಾನಸ್ಯ ಉಪದೇಷ್ಟವ್ಯತ್ವ. ಆವಿಷ್ಕಾರೇಣ ಜ್ಞಾನೋಪದೇಶ ಮಾಡಬಾರದು. ಬಹಿರಂಗವಾಗಿ ತತ್ವಜ್ಞಾನದ ಉಪದೇಶ ಮಾಡಬಾರದು. ಅದು ಅಯೋಗ್ಯರಿಗೂ ಪ್ರಾಪ್ತವಾಗುತ್ತದೆ. ಅಯೋಗ್ಯರಿಗೂ ಅಯೋಗ್ಯರಿಗೆ ಜ್ಞಾನ ಪ್ರಾಪ್ತಿಯನ್ನ ವೇದಗಳಲ್ಲೇನೆ ಅಪೌರುಷೇಯವಾದ ವೇದ ವಾಕ್ಯಗಳಲ್ಲಿ ವಿದ್ಯಾದೇವಿಯೇ ಹೇಳಿದ್ದಾಳೆ. ಅಯೋಗ್ಯರಿಗೆ ಜ್ಞಾನೋಪದೇಶ ನಿಷೇಧ ಮಾಡಿದ್ದಾರೆ. ಆದ್ದರಿಂದ
ಆವಿಷ್ಕಾರೇಣ ಮಾಡದೆ ಅನಾವಿಷ್ಕಾರೇಣ ಜ್ಞಾನಸ್ಯ ಉಪದೇಷ್ಟವ್ಯತ್ವಾತ್ ಉಕ್ತಃ ತಸ್ಯ ಅತಿಶಯ. ಅದರಿಂದ ಕರ್ಮಕ್ಕಿಂತಲೂ ಜ್ಞಾನ ಎಂಬುದು ಅತ್ಯಂತ ಅತಿಶಯವಾದದ್ದು ಅಂತ ಸಿದ್ಧವಾಯಿತು. ಕರ್ಮಕ್ಕಿಂತಲೂ ಜ್ಞಾನ ವಿಶೇಷವಾಗಿ ಅತಿಶಯವಾದದ್ದು ಅಂತ ಹೇಳಿ ಇತಿ ಸಿದ್ಧಂ, ಜ್ಞಾನ ಎಂಬುದು ಅತ್ಯಂತ ಅತಿಶಯವಾದದ್ದು ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಈ 3ನೇ ಅಧ್ಯಾಯದ 4ನೇ ಪಾದ ಜ್ಞಾನ ಪಾದದಲ್ಲಿ 10ನೇ ಅಧಿಕರಣದ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? 11 ಅಧಿಕರಣಗಳಿವೆ ಒಟ್ಟು ಜ್ಞಾನ ಪಾದದಲ್ಲಿ. ಇನ್ನು ಕೊನೆ 2 ಅಧಿಕರಣಗಳು ಮಾತ್ರ ಬಾಕಿ ಉಂಟು. 10ನೇ ಅಧಿಕರಣದ ವಿಚಾರ ನೋಡಿ, ಐಹಿಕಾಧಿಕರಣ ಅಂತ ಕರೀತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಐಹಿಕಾಧಿಕರಣದಲ್ಲಿ ನೋಡಿ, ಪ್ರಾರಬ್ಧ ಕರ್ಮ ರೂಪವಾದ ಪ್ರತಿಬಂಧಕ ಇದ್ದರೆ ಈ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಏನಾಗೋದಿಲ್ಲ, ಸಾಧನೆ ಮಾಡಿದರೂ ಕೂಡ. ಪ್ರಾರಬ್ಧ ಕರ್ಮ ತೀರಿದ್ರೆ, ಪ್ರಾರಬ್ಧ ಕರ್ಮ ಎಂಬ ಪ್ರತಿಬಂಧಕ ಇಲ್ಲದೆ ಹೋಗಿದ್ದರೆ ಮಾತ್ರ ಅವಶ್ಯವಾಗಿ ಈ ಜನ್ಮದಲ್ಲೇನೆ ಸಾಧಕನಾದ ವ್ಯಕ್ತಿಗೆ ಭಗವಂತನ ಅಪರೋಕ್ಷ ಜ್ಞಾನ ಆಗಬಹುದು. ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಐಹಿಕಾಧಿಕರಣ. ಐಹಿಕ ಅಂದ್ರೆ ಇಲ್ಲೇನೆ ಅಪರೋಕ್ಷ ಜ್ಞಾನ ಆಗಬಹುದು ಸಾಧಕರಿಗೆ. ಯಾವಾಗ? ಪ್ರತಿಬಂಧಕವಾದ ಪ್ರಾರಬ್ಧ ಕರ್ಮ ಇಲ್ಲದೆ ಹೋದರೆ. ಅಂದ್ರೆ ಸಾಧಕರಾದ ಜಿಜ್ಞಾಸುಗಳಿಗೆ ಈ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಆಗುತ್ತದೋ ಅಥವಾ ಜನ್ಮಾಂತರಗಳಲ್ಲಿ ಆಗುತ್ತದೋ ಅಂತ ಪ್ರಶ್ನೆ. ಈ ಜನ್ಮದಲ್ಲೇ ಆಗುತ್ತದೆ, ಆಗಬಹುದು ಅವಶ್ಯ. ಯಾವಾಗ? ಪ್ರಾರಬ್ಧ ಕರ್ಮ ಎಂಬ ಪ್ರತಿಬಂಧಕ ಇಲ್ಲದೆ ಹೋಗಿದ್ರೆ. ಪ್ರಾರಬ್ಧ ಕರ್ಮ ಎಂಬ ಪ್ರತಿಬಂಧಕ ಇದ್ದರೆ ಮಾತ್ರ ಸರ್ವಥಾ ಈ ಜನ್ಮದಲ್ಲಿ ಅವರಿಗೆ ಆಗುವುದಿಲ್ಲ. ಪ್ರಾರಬ್ಧ ಕರ್ಮ ತೀರಿದ ಮೇಲೆ ಜನ್ಮಾಂತರಗಳಲ್ಲಿ ಅಪರೋಕ್ಷ ಜ್ಞಾನವಾಗುತ್ತದೆ. ಈ ವಿಚಾರವನ್ನ ಐಹಿಕಾಧಿಕರಣದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟಾಗತ್ತೆ? ಒಂದು 10 ನಿಮಿಷದಲ್ಲಿ ಇವತ್ತು ನೋಡೋಣ. ನೋಡಿ, ಅತ್ರ ಈಶ್ವರ ಪ್ರಾಪ್ತಿ ಸಾಧನ ಜ್ಞಾನಸ್ಯ, ಈಶ್ವರನ ಪ್ರಾಪ್ತಿಗೆ ಸಾಧನವಾದದ್ದು ಭಗವಂತನ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಎಂಬುದು ಪ್ರತಿಬಂಧಾಭಾವೇ, ಪ್ರತಿಬಂಧಕ ಇಲ್ಲದೆ ಇದ್ದಾಗ ಸಾಧನ ಸಂಪತ್ತಿ ಜನ್ಮನಿಜೇವ, ಸಾಧನೆ ಪರಿಪೂರ್ಣವಾದ ಈ ಜನ್ಮದಲ್ಲೇನೇ ಉದಯ ಸಮರ್ಥನಾತ್, ಅವಶ್ಯವಾಗಿ ಪ್ರಾರಬ್ಧ ಕರ್ಮ ಎಂಬ ಪ್ರತಿಬಂಧಕ ಇಲ್ಲದೆ ಇದ್ದಾಗ ಈ ಜನ್ಮದಲ್ಲೇನೆ ಸಾಧನೆ ಪರಿಪೂರ್ಣವಾದಾಗ ಅವಶ್ಯವಾಗಿ ಅಪರೋಕ್ಷ ಜ್ಞಾನ ಆಗುತ್ತದೆ ಎಂಬ ವಿಷಯವನ್ನು ಸಮರ್ಥನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಅಸ್ತಿ ಶಾಸ್ತ್ರಾದಿ ಸಂಗತಿ, ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ, ಅಧಿಕರಣ ಸಂಗತಿಗಳೆಲ್ಲ ಪ್ರಾಪ್ತವಾಗುತ್ತವೆ ಅಂತ ಹಿಂದೆ ಹೇಳಿದಂತೆ ಅಂತ ಅದನ್ನ ನಾವೆಲ್ಲ ಚಿಂತನೆ ಮಾಡಬೇಕು. ಇಲ್ಲಿ ಏನು? ಅನ್ಯಥಾ ಒಂದು ವೇಳೆ ಸಾಧನೆ ಪರಿಪೂರ್ಣವಾದರೂ ಕೂಡ ಅಪರೋಕ್ಷ ಜ್ಞಾನ ಆಗಿಲ್ಲ, ಯಾವ ಪ್ರಾರಬ್ಧ ಕರ್ಮನೂ ಪ್ರತಿಬಂಧಕನೂ ಇಲ್ಲ, ಸಾಧನೆ ಪರಿಪೂರ್ಣ ಆಗಿದೆ, ಆದರೂ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೆ ಅನ್ಯಥಾ ಕದಾಪಿ ತದನುದಯ ಪ್ರಸಂಗಾತ್, ಹಾಗಾದ್ರೆ ಸಾಧನೆ ಪರಿಪೂರ್ಣವಾದರೂ ಇನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೆ ಹಾಗಾದ್ರೆ ಆ ಅಪರೋಕ್ಷ ಜ್ಞಾನ ಇನ್ನೆಂದೂ ಆಗೋದೇ ಇಲ್ಲ ಅಂತ ಅರ್ಥ. ಆ ಅಪರೋಕ್ಷ ಜ್ಞಾನ ಆಗೋದೇ ಇಲ್ಲ ಅಂತ ಆಗುತ್ತದೆ. ಗೊತ್ತಾಯಿತೋ ಇಲ್ಲ? ಅದನ್ನ ತಿಳಿಸಿ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಅದಕ್ಕೆ ಒಂದು ವೇಳೆ ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೆ ಇನ್ಯಾವ ಜನ್ಮದಲ್ಲೂ ಆಗೋದೇ ಇಲ್ಲ ಅಂತ ಒಬ್ಬ ಪ್ರಸಂಗ ಬರುತ್ತದೆ. ಅದಕ್ಕೆ ಪ್ರಾರಬ್ಧ ಕರ್ಮ ಇಲ್ಲದೆ ಇದ್ದಾಗ, ಅಂದ್ರೆ ಪ್ರತಿಬಂಧಕ ಇಲ್ಲದೆ ಇದ್ದಾಗ, ಸಾಧನೆ ಪರಿಪೂರ್ಣವಾದಾಗ ಅವಶ್ಯವಾಗಿ ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನವಾಗುತ್ತದೆ ಎಂಬುದನ್ನು ತಿಳಿಯಬೇಕು. ಏನಪ್ಪ ಒಟ್ಟು? ಪ್ರಕೃತಂ ಜ್ಞಾನಮೇವ ವಿಷಯ. ಈ ಐಹಿಕಾಧಿಕರಣಕ್ಕೆ ಭಗವಂತನ ಅಪರೋಕ್ಷ ಜ್ಞಾನವೇ ಇಲ್ಲಿ ವಿಷಯವಾಗಿದೆ. ಸಂದೇಹ ಏನಪ್ಪ? ಕಿಂ ಸಾಧನ ಸಂಪೂರ್ತಿ ಜನ್ಮನ್ನೇವ ಭವತಿ ಕಿಂ ವಾ ಜನ್ಮಾಂತರೇ ಇತಿ ಸಂದೇಹ. ಸಾಧನೆ ಪರಿಪೂರ್ಣವಾದ ಜನ್ಮದಲ್ಲೇನೆ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತದೋ ಅಥವಾ ಸಾಧನೆ ಈ ಜನ್ಮದಲ್ಲಿ ಪರಿಪೂರ್ಣ ಆಗಿರುತ್ತದೆ, ಅಪರೋಕ್ಷ ಜ್ಞಾನ ಆಗೋದು ಇನ್ನು ಮುಂದೆ ಯಾವುದೋ ಜನ್ಮಗಳಲ್ಲಿ ಅಂತ ಅಂತೀರೋ? ಕಿಂವಾ ಜನ್ಮಾಂತರ ಇತಿ ಸಂದೇಹ. ಯಾಕೆ ಈ ಸಂದೇಹ ಬಂತು ಅಂದ್ರೆ 2 ರೀತಿಯೂ ಇದೆ ನೋಡಿ. ಕೃಷ್ಯಾದೌ ಯಾಗಾದೌ ಚ ಉಭಯತಾ ದರ್ಶನಂ ಸಂದೇಹ ಬೀಜಂ. ಕೃಷಿ, ಒಕ್ಕಲುತನ ಮಾಡ್ತೇವೆ, ಬೆಳೆ ಬಿತ್ತುತ್ತೇವೆ. ನೋಡಿ, ಯಾವಾಗ ಒಕ್ಕಲುತನ ಮಾಡುತ್ತೇವೆ, ಬೆಳೆ ಬಿತ್ತುತ್ತೇವೆ, ಬೀಜವನ್ನು ಬಿತ್ತುತ್ತೇವೆ, ಆ ಜನ್ಮದಲ್ಲೇನೆ ಫಲ ಸಿಗುತ್ತದೋ ಇಲ್ಲೋ? ಇದೇ ಜನ್ಮದಲ್ಲಿ ಫಲ ಸಿಗುವುದಕ್ಕೆ ಕೃಷಿ ದೃಷ್ಟಾಂತ.
ಇನ್ನು ಜನ್ಮಾಂತರಗಳಲ್ಲಿ ಫಲ ಸಿಗೋದು ಅಂದ್ರೆ ಯಜ್ಞ ಯಾಗಗಳಿಗೆ, ಜ್ಯೋತಿಷ್ಠೋಮ, ನಾವು ಅಶ್ವಮೇಧ ಯಾಗ, ಅನೇಕ ಯಾಗಗಳನ್ನು ಮಾಡ್ತೇವೆ. ಯಜ್ಞ ಯಾಗಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿ ಅನಂತರದಲ್ಲಿ ಸ್ವರ್ಗಾದಿ ಲೋಕಗಳು ಪ್ರಾಪ್ತವಾಗತಕ್ಕಂಥದ್ದು ಬೇರೆ ಜನ್ಮಗಳಲ್ಲಿ. ಗೊತ್ತಾಯ್ತಿಲ್ಲ? ಬೇರೆ ಜನ್ಮಗಳಲ್ಲಿಯೂ ಫಲ ಸಿಗತಕ್ಕಂಥದ್ದು ಯಾಗಾದಿಗಳು ದೃಷ್ಟಾಂತ. ಇದೇ ಜನ್ಮದಲ್ಲೇ ಫಲ ಸಿಗತಕ್ಕಂತಹದ್ದಕ್ಕೆ ಕೃಷಿನೇ ದೃಷ್ಟಾಂತ. ಆದ್ದರಿಂದ ಈ ಅಪರೋಕ್ಷ ಜ್ಞಾನವೂ ಕೂಡ ಈ ಜನ್ಮದಲ್ಲೇ ಆಗುತ್ತದೋ ಜನ್ಮಾಂತರಗಳಲ್ಲಿ ಆಗುತ್ತದೋ ಅಂತ ಸಂದೇಹ. ಪೂರ್ವ ಪಕ್ಷ ಏನಪ್ಪ? ಸಾಧನ ಸಂಪೂರ್ತಿ ಜನ್ಮನ್ನೇವ ದರ್ಶನಂ. ಸಾಧನ ಸಂಪೂರ್ತಿ ಜನ್ಮನಿಯೇವ ದರ್ಶನಂ ಭವತಿ. ಸಾಧನೆ ಪರಿಪೂರ್ಣವಾದ ಜನ್ಮದಲ್ಲೇನೆ ಭಗವಂತನ ದರ್ಶನ ಆಗುತ್ತೆ. ಇತಿ ಪೂರ್ವ ಪಕ್ಷ. ಸಾಧನೆ ಸಂಪೂರ್ಣವಾಯಿತು ಅಂದ್ರೆ ಮುಗಿದೋಯ್ತು, ಈ ಜನ್ಮದಲ್ಲಿ ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಪೂರ್ವ ಪಕ್ಷ. ಹಾಗೆ ಪೂರ್ವ ಪಕ್ಷ ಮಾಡ್ಲಿಕ್ಕೆ ಬರಲ್ಲ ಅಂತಂತಾರೆ. ಆ ರೀತಿ ಇನ್ನು ಸ್ವಲ್ಪ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ವಿಷಯ ಇದೆ. ಅದರಿಂದ ಇನ್ನೊಂದು 5-10 ನಿಮಿಷ ಮತ್ತೆ ಮುಂದಿನ ಶನಿವಾರದ ಪಾಠದಲ್ಲಿ ಅವಶ್ಯವಾಗಿ, ಅಂದ್ರೆ ಪೂರ್ವ ಪಕ್ಷ ಏನು, ಈ ಜನ್ಮದಲ್ಲೇ ಅಪರೋಕ್ಷ ಜ್ಞಾನ ಆಗುತ್ತದೆ ಅಂತ ಅವರು ಸಾಧನೆ ಪರಿಪೂರ್ಣವಾದ್ದರಿಂದ. ಹಾಗಲ್ಲ, ಪ್ರಾರಬ್ಧ ಕರ್ಮ ಎಂಬ ಪ್ರತಿಬಂಧಕ ಇದ್ರೆ ಜನ್ಮಾಂತರದಲ್ಲಿ ಆಗಬಹುದು, ಪ್ರಾರಬ್ಧ ಕರ್ಮ ಇಲ್ಲದೆ ಹೋದ್ರೆ, ಪ್ರತಿಬಂಧಕ ಇಲ್ಲದೆ ಹೋದ್ರೆ ಈ ಜನ್ಮದಲ್ಲಿ ಆಗಬಹುದು ಎಂಬ ಉತ್ತರವನ್ನು ಹೇಳ್ತಾರೆ. ಆ ವಿಚಾರವನ್ನು ಮುಂದಿನ ಶನಿವಾರದ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ನಾಳೆ ಉಪಕರ್ಮ ಒಂದು ದಿನ ಪಾಠ ಇರೋದಿಲ್ಲ. ನಾಡದ್ದು ಮತ್ತೆ ಪ್ರತಿಪದ ಪಾಠ ಇರೋದಿಲ್ಲ, ಅನಧ್ಯಯನ. ದ್ವಿತೀಯ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಪಾಠ ಇರೋದಿಲ್ಲ. ಉತ್ತರಾರಾಧನೆ ಮಾತ್ರ 22ನೇ ತಾರೀಕು ಬುಧವಾರ ಉತ್ತರಾರಾಧನೆ ಅವಶ್ಯವಾಗಿ ಶ್ರೀಮಠದಲ್ಲೇ ನೇರವಾಗಿ ನ್ಯಾಯಸುಧಾ ಪಾಠ ಮುಂದುವರಿಯುತ್ತದೆ. ಮುಂದಿನ ಶನಿವಾರದಿಂದ ಇಲ್ಲಿಂದ ಐಹಿಕಾಧಿಕರಣದ ತತ್ವಪ್ರಕಾಶಕ ವಿಚಾರವನ್ನು ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.